ದೇವೇಗೌಡರು ಹಿಡ್ಕೊಂಡು ಕುಮಾರಸ್ವಾಮಿಯವರು ಹಿಡ್ಕೊಂಡು ಬಹಳಷ್ಟು ಜನ ಇಲ್ಲೆಲ್ಲ ಕೂತಿದ್ದಾರೆ, ಹೇಳ್ತೀನಿ. ಹಾಗಾಗಿ ಇವತ್ತ ಈ ಕಾರ್ಯಕ್ರಮ ಏನದಲ್ಲ, ಈ ಭಾಗದ ಜನಪ್ರಿಯ ನಾಯಕರು ಕೈಗೆ ಸಿಗಲ್ಲ ಅಷ್ಟೇ, ಬಾಕಿದೆಲ್ಲ ಮಾಡ್ತಾರೆ ಅವರು. ನಮ್ಮ ಆತ್ಮೀಯ ಸ್ನೇಹಿತರಾದ ಸೂರ್ಯಕಾಂತ್ ನಾಗಮಾರ ಬಳ್ಳಿಯವರೇ ಹಾಗೂ ಈಗ ತಾನೇ ಮಾತಾಡಿದಂಥ ನಮ್ಮ ಆತ್ಮೀಯ ಸ್ನೇಹಿತರು ಮಂತ್ರಿ ಎರಡು 2018ರಲ್ಲಿ ನಿನ್ನ ಮನೆಗೆ ಬಂದು ನಾನು ಕುಮಾರಸ್ವಾಮಿ ಇಬ್ರು ನಿನಗೆ ಮಂತ್ರಿ ಮಾಡಿದ ಮೇಲೆ ನನ್ನ ಮಂತ್ರಿ ಮಾಡು ಅಂತೇಳಿ ನಿನ್ನ ಮನೆಗೆ ಕುಂತ ಹೇಳಿ ಬಂದೆವು ನಾವು, ಹೇಳಿದೇವಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಟೈಮ್ ಫ್ಯಾಕ್ಟ್ರಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀವು ಹೇಳ್ದಪ್ಲೆ ನಾವೆಲ್ಲ ಗೆದ್ದಾಗೆಲ್ಲ ಸೀದಾ ಮಂತ್ರಿನೇ ಆಗ್ಲತ್ತಿದ್ದೆವು. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖೋಬಾ ಅವರು, ನಮ್ಮ ಶಾಂತಲಿಂಗ ಸವಳ್ಗಿ ಅವರು, ಮತ್ತು ಈ ಕಡೆ ನಮ್ಮ ಜಿಲ್ಲಾಧ್ಯಕ್ಷರು, ಅವ್ರದ್ದು ದೊಡ್ಡ ಇತಿಹಾಸ ಅದ. ಈಗ ಅವ್ರ ಮನೆಗೆ ಹೋಗಿ ಬಂದೆವು. ಅವ್ರ ಅಪ್ಪರು ಅಲ್ಲಿ ಫೋಟೋಗಳವ, ದೇವೇಗೌಡರು ಬಂದಿಂದು, ಕುಮಾರಸ್ವಾಮಿ ಅವ್ರು ಬಂದಿಂದು, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರು ಹೋಗಿಂದು 3 ಪೀಳಿಗೆಗೆ ನೋಡಿದ್ರು ಅವರು. ಬಾಜು ನಮ್ಮ ಕುಂತಾರ ವಂಕೆಯವರು, ಸಿದ್ದರಾಮಪ್ಪ ವಂಕೆಯವರು, ನಿಖಿಲ್ ಅವರೇ ಇವರು ಹಳೇ ಜನತಾದಳನಿಂದ ಬಂದವರು ಇವರು. ಮತ್ತು ನಮ್ಮ ಐಲಿನ್ ಜಾನ್ ಮತ್ಪತಿಯವರು, ಅವರು ಅಷ್ಟೇ, ಯಾರು ಎಲ್ಲಿ ಹೋದರೂ ಅವ್ರ ಪಾರ್ಟಿ ಬಿಟ್ಟು ಎಲ್ಲಿ ಹೋಗಿಲ್ಲ ಅಂತ ಒಂದು ವ್ಯಕ್ತಿತ್ವ. ನಮ್ಮ ನೇಳಿಗೆ ಭಾಲ್ಕಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ನೇಲ್ಗೆ, ಮತ್ತು ಇನ್ನೊಬ್ರು ಹಳೆ ಶಬೀರ್ ಪಾಷಾ ಬಸವ ಕಲ್ಯಾಣ ಅಧ್ಯಕ್ಷರು, ಅಹಮದ್ ಅವರು, ನಿಸಾರ್ ಅಹಮದು, ನಮ್ಮ ಲಲಿತಾಬಾಯಿ ಮಾಜಿ ಕೌನ್ಸಿಲರು, ಮಹಿಳಾ ಘಟಕದ ಅಧ್ಯಕ್ಷರು, ಅಲ್ಲಿ ಎಲ್ಲಿ ನಮ್ಮ ಬಸವರಾಜ್ ಪಾಟೀಲ್ ಆರುಗೇರಿ ಇದ್ರದ ಅಧ್ಯಕ್ಷರು, ಆಮೇಲೆ ಸಿಟಿ ಅಧ್ಯಕ್ಷರು ಸುದರ್ಶನ್, ಮತ್ತು ನಮ್ಮ ಮಾಳೆಗಾಂವ್ ಸುಂದರ್ರಾಜ್, ಅದ್ರ ಬಾಜು ರಾಜಶೇಖರ್ ಜವಳೆ, ಅವರು ಭಾಳ ಸೀನಿಯರ್ ಲೀಡರ್. ಅದ್ರ ಬಾದ್ ನಮ್ಮ APMC ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಆನಂದೆ, ಮತ್ತು ಅವರು ನೋಡ್ರಿ ನಾ ಮುಂಜಾನೆ ನೆನೆಸ್ಲತ್ತಿದ್ದ ನಮ್ಮ ರಾಜು ಕಡ್ಯಾಳಗ, ಅವರು ಫುಲ್ಲು JDSನಿಂದ ಹೋರಾಟ ಮಾಡ್ಕೋತ ಅವ ಜಮಾನ ಹಿಡ್ಕೊಂಡು ಈ ಜಮಾನಕ್ಕೆ ಹೊಂಟಾರ ಅವರು, ರಾಜು ಕಡ್ಯಾಳ. ಮತ್ತು ನಮ್ಮ ಅಭಿ ಕಾಳೆ ಕೌನ್ಸಿಲರ್ ನಿಖಿಲು, ಅವ ಮದಿಗೆ ಕುಮಾರಣ್ಣ ಬಂದರೆ ಮದಿ ಮಾಡ್ಕೋತೀನಿ ಇಲ್ಲ ಅಂದು ಕುಂತ. ಅದಕ್ಕೆ ನಾವೇನು ಮಾಡಿದೆವು, ಅವನಿಗೆ ಫೋನಿನಾಗ ಮಾತಾಡಿಸಿ ಬೀದರ್ಗೆ ಬಂದಾಗ ಮೊದಲು ಅವ್ನ ಮನೆಗೆ ಹೋಗಿ ಬಾಕಿದ ಕಾರ್ಯಕ್ರಮ ಮಾಡೋಣ ಅಂತ ತಯ ಮಾಡಿ ಮದಿ ಮಾಡಿಸಿದೆವು ಅವನಿಗೆ. ಅದಕ್ಕೆ ಕುಮಾರಣ್ಣಗೆ ಮನೆಗೆ ಒಯ್ಯೋದಿದೆ. ಅದಕ್ಕೆಲ್ಲ ಹಿಂದಿನವ್ರದ್ದು ಎಲ್ಲರೂ ನನಗೆ ಗೊತ್ತಿರೋರು ಇದ್ರಿ, ಎಲ್ಲರ ಹೆಸರು ತೊಗೋತೀನಿ, ಮತ್ತು ಓಸು ಮಂದಿ ತೊಗೊಂಡ್ರೆ ನಿಖಿಲವ್ರಿಗೆ ತಡ ಆಯ್ತದ. ಅದಕ್ಕೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಮತ್ತು ಇಲ್ಲೆಲ್ಲ ನೆರೆದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಪತ್ರಕರ್ತ ಸ್ನೇಹಿತರೆ, ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಭಾಳ ದಿವಸದಿಂದ ನಮ್ಮ JDSನಲ್ಲಿ ಈ ಪಾರ್ಟಿ ಆ್ಯಕ್ಟಿವಿಟೀಸ್ ಏನದಲ್ಲ ಜಾಸ್ತಿ ಇರಲಿಲ್ಲ. ಇದು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ನಾವು ಮಾಡ್ತಾನೆ ಇದ್ದೀವಿ. ಆದರೆ ಕುಮಾರಣ್ಣವರು ಇವತ್ತು ಕೇಂದ್ರ ಸಚಿವರಾದ ಮೇಲೆ ಕರೆಸಬೇಕು ಎಂಬ ನಿಟ್ಟಿನಲ್ಲಿ ಹಂಬಲದಲ್ಲಿ ನಮ್ಮ ಜನ ಎಲ್ಲ ಇದ್ದಾರೆ. ಆದರೆ ಇನ್ನೂ ಸಮಯ ಬಂದಿಲ್ಲ. ಆದರೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕು, ನಮ್ಮ ಪಕ್ಷಕ್ಕೆ ಯುವ ಘಟಕದಿಂದ ಎಲ್ಲರಿಗೆ ನಾವೆಲ್ಲ ಸೀನಿಯರು ಜೊತೆಯಲ್ಲಿ ಒಗ್ಗೂಡ್ಕೊಂಡು ಮುಂದಿನ ದಿನಗಳಲ್ಲಿ, ಯಾಕಂದರೆ ಇವತ್ತು ಕುಮಾರಸ್ವಾಮಿಯವರು ಒಂದು ಸ್ವಲ್ಪ ಕೇಂದ್ರ ಸರ್ಕಾರ ಮತ್ತು ಇಡೀ ದೇಶ ನೋಡಬೇಕಾಗಿದೆ. ಭಾರತ ದೇಶದಲ್ಲಿ ಇವತ್ತು ನೋಡಿ, ನಿನ್ನೆ ದುಬೈದಲ್ಲಿದ್ದರು ಅವರು, ಹೋದ ವಾರ ಒರಿಸ್ಸಾ ಆ ಕಡೆ ಎಲ್ಲ ಹೋಗಿದ್ರು.
ಹಾಗಾಗಿ ಈ ಒಂದು ಪಕ್ಷ ಸಂಘಟನೆ ಮಾಡಿದಂಥ ಒಂದು ಚುಕ್ಕಾಣಿ ಹಿಡ್ದು ಇದಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಏನು ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರ, ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೆ ಇನ್ನೂ ಶಕ್ತಿ ಸಿಗಲಿ ಅಂತೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅಷ್ಟೇ ಅಲ್ಲ, ಇವತ್ತ ಸೂರ್ಯಕಾಂತ್ ಅವರು ಇವತ್ತು ಸಂಘಟನೆಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರ ಮಗ ತರುಣ್ ಎಲ್ಲ ಫಂಕ್ಷನ್ನಲ್ಲಿ ಸಿಗ್ತಾ ಇರ್ತಾನೆ. ಹಂಗಾಗಿ ಅವರೆಲ್ಲರ ಅದಕ್ಕೆ ಗುರುಪಾದ ಪೋರ್ಬಾದು ಅರೆ ನೀ ಹಿಂಗಾದ್ರೆ ದೂರ, ನಾ ಮೊದಲೇ ಹೇಳಿದೆ ಉಮಾಕಾಂತ್ ಅವರಿಗೆ, ನೀವು ದೂರ ಇರಬೇಡ್ರಿ, ಸೂರ್ಯಕಾಂತ್ ಅವ್ರ ಪಕ್ಕದಲ್ಲೇ ಇರ್ರಿ, ಅವ್ರಿಗೆ ಏನಾರು ಆಗಸ್ತಾನೆ ನೀವು ಕೈ ಬಿಡಬೇಡ್ರಿ ಅಂತೇಳಿ ಮೊದಲೇ ಹೇಳಿದ್ದೀನಿ ನಾ ನಿಮಗೆ. ಗೊತ್ತಾಯ್ತಾ? ನಮ್ಮ ಉಮಾಕಾಂತ್ ನಾಗಮಾರ್ಪಳ್ಳಿಯವರು. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತ ರಾಜಕೀಯದಲ್ಲಿ ನಾವೆಷ್ಟು ಜನರ ಹತ್ರ ಇರ್ತೀವಿ, ನಾವೆಷ್ಟು ಜನರಿಗೆ ಸೇವಾ ಮಾಡ್ತೀವಿ, ನಾವು ಕೇಳೋದು ಬೇಕಾಗಿಲ್ಲ, ಜನ ತಂತಾನೆ ಕೊಡ್ತಾರ ಅಂತ ಜನ ಇದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ದೇವೇಗೌಡರಿಗೆ ಒಂದು ಬುಕ್ ರಿಲೀಸ್ ಇತ್ತು, ಆಮೇಲೆ ಅವ್ರಿಗೆ ಅಭಿನಂದನಾ ಸಮಾರಂಭ ಇತ್ತು. ನಾನು ಹೋಗಿದ್ದೆ ಅವತ್ತು. ದೊಡ್ಡವ್ರದ್ದು ಒಂದು ಮಾತು ಅಂದರು ಅವರು, 65 ವರ್ಷದ ರಾಜಕೀಯ ಜೀವನದಲ್ಲಿ 65 ವರ್ಷ ರಾಜಕೀಯ ಜೀವನದಲ್ಲಿ ಸೋಲು ಗೆಲು ಎಲ್ಲ ನೋಡಿದ್ದೀನಿ ನಾನು. ಆದರೆ ಇವತ್ತ ಗೆದ್ದಿದ್ದೀವಿ ಅಂತೇಳಿ ನಾವು ಹಿಗ್ಗದು ಬೇಡ, ಸೋತಿದ್ದೀವಿ ಅಂತೇಳಿ ನಾವು ಕುಗ್ಗದು ಬೇಡ. ಜನರ ಪ್ರೀತಿ ವಿಶ್ವಾಸ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ಎಂಬ ಮಾತು ಅವತ್ತು ದೇವೇಗೌಡರು ಹೇಳಿದ್ರು. ಇವತ್ತು ನಿಜಕ್ಕೂ ಹೇಳ್ತೀನಿ, ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಅದೇ ಹೇಳ್ತಾ ಇರ್ತೀನಿ, ಗೆಲುವು ಸೋಲು ಇಂಪಾರ್ಟೆಂಟ್ ಅಲ್ಲ, ಜನರ ಪ್ರೀತಿ ವಿಶ್ವಾಸ ಇಂಪಾರ್ಟೆಂಟು. ಆ ಜನರ ಪ್ರೀತಿ ವಿಶ್ವಾಸ ಗಳಿಸೋಂಥ ಕೆಲಸ ನಾವು ಮಾಡಬೇಕು. ಅದೇ ಒಂದು ನಮ್ಮ ನಾಯಕರಲ್ಲಿ ನಾ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತ ಸುರೇಶ್ ಗೌಡ್ರೆಲ್ಲ ಹೇಳಿದ್ರು, ಈ ಸರ್ಕಾರ ನೋಡ್ರಿ, ಇವತ್ತು ನಾವೇನು ಕಮ್ಮಿ ಆದವರಲ್ಲ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಲ್ಲಿದ್ರೆ ಇಡೀ ಭಾರತ NDA ಕುಮಾರಸ್ವಾಮಿಯವರು ಮೋದಿಯವರು ಎಲ್ಲರೂ ಸೇರಿ ಏನದೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಎರಡು BJP JDS ಎರಡು ಗಠಬಂಧನದಲ್ಲಿದೆ, ಅದರಲ್ಲೇನು ಬೇರೆ ಮಾತಿಲ್ಲ. ಬಿಡೋಣ, ನಾವು ಹೈಕಮಾಂಡ್ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸೀಟ್ ಕೊಡ್ತಾರೆ, ಯಾವ್ಯಾವ ಬಿಡ್ತಾರ ಅಂತೇಳಿ ನಾವು ಚರ್ಚೆ ಮಾಡೋದು ಬೇಡ. ಆದರೆ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ, ಇವತ್ತು ಗ್ಯಾರಂಟಿ ಮುಖ ತೋರಿಸಿ, ಗ್ಯಾರಂಟಿ ನಾವು 5 ವರ್ಷ ನಿಮಗ ಭಾಳ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಕಾಂಗ್ರೆಸ್ ಇವತ್ತು ಸರ್ಕಾರಕ್ಕೆ ಬಂದು ಇವತ್ತು ಏನು ಮಾಡ್ತಾ ಇದೆ, ಸುರೇಶ್ ಗೌಡ್ರು ಹೇಳಿದ್ರು 5ಕ್ಕೆ 5 ಗ್ಯಾರಂಟಿ ಹಿಂದ್ಗಡೆ ಏನು ಹೇಳಿದ್ರು, 10 kg ಅಕ್ಕಿ ಕೊಡ್ತೇವೆ ಅಂದ್ರ ಇಲ್ಲ ಹೇಳ್ರಿ. 10 kgದಾಗ ಎಷ್ಟು kg ಅಕ್ಕಿ ಮೋದಿ ಸರ್ಕಾರದವ kg ಬಂಕೆ ಸಾಬ್? 5 kg ಸೆಂಟ್ರಲ್ ಗೌರ್ಮೆಂಟ್ದು, ಸ್ಟೇಟ್ದಲ್ಲ ಅದು. ಬರೋಬರ? ಮತ್ತೆ ಇವ್ರು ಕೊಡ್ಲತ್ತಾರ ಬರೀ 5 kg ಮಾಡ್ರಿ. 10 kg ನಾಳೆ ಬೆಳಿಗ್ಗೆ ತಾಕತ್ತಿದ್ರೆ, ನಾನಿದು ಬಹಳ ಸಮಯದಲ್ಲಿ ಹೇಳಿದ್ದೀನಿ. ಇವ್ರೇನು 10 kg ಕೊಡ್ತಾ ಇದ್ದಾರ, ಅದರ 5 kg ಕೇಂದ್ರ ಸರ್ಕಾರದು, ಇವ್ರದಲ್ಲ. ಮೋದಿ ಕುಮಾರಸ್ವಾಮಿ ಅವ್ರದ್ದಿದೆ ಅದರಲ್ಲಿ. ಇವ್ರದ್ದು ಬರೀ 5 kg ಅಂದ್ರೆ ಇನ್ನೂ 5 kg ಕೋತಾ ಜನರಿಗೆ. ಏನು ಅಧ್ಯಕ್ಷರೇ, ಇವ್ರು ಹೇಳಿದ್ರು ಮಹಿಳೆಯರಿಗೆ ಏನದಲ್ಲ ಫ್ರೀ ಬಸ್ ಕೊಡ್ಲತ್ತೀವಿ, ಗಂಡಸರಿಗೆಲ್ಲ ಹೆಚ್ಚಿಗೆ ಮಾಡ್ಯಾಕಿ ಹೆಣ್ಮಕ್ಳಿಗೆ ನಾವು ಫ್ರೀ ಕೊಟ್ಟಿದ್ದೀವಿ ಒಂದು ಆಯ್ತದ. ಈ ಕ್ವಾರ್ಟರ್ ಏಟ್ ಆಗ್ಯಾಚಾರ ಹೇಳ್ರಿ. ರಾತ್ರಿ ನಡೆದಿರಿಲ್ಲ
ಒಂದು ಬಾಟಲ್ ಎಂದು ಮಿನಿಮಮ್ 10 20 ಎಷ್ಟಾಗಿದೆ ಹೆಚ್ಚಿಗೆ? 25 ರೂಪಾಯಿ ಹೆಚ್ಚಿಗೆ ಆಗಿದೆ ಅಂತ. ಅಂದ್ರೆ ಇದ್ ಕಡೆ ಗಣಸೂರಿನಿಂದ ಈ ಕಡೆ ತಗೊಂಬದು, ಈ ಕಡೆ ಹೆಣ್ಮಕ್ಳಿಗೆ ನಾವು ಫ್ರೀ ಕೊಡ್ಲತ್ತಿದ್ದು. ಇದು ಕಾಂಗ್ರೆಸ್ ಸರ್ಕಾರ. ಕರೆಂಟ್ ಬಿ ಫ್ರೀ, ಎಲ್ಲ ದುಕಾನ್ದಾರ್ ಪರೇಶಾನ್, ಫ್ಯಾಕ್ಟ್ರಿದವ್ರು ಪರೇಶಾನ್, ಎಲ್ಲರೂ ಪರೇಶಾನ್. ನಾವು ತಿಂಗಳಿಗೆ ಇಷ್ಟು ಫ್ರೀ ಕೊಡ್ಲತ್ತಿದ್ದೆವು. ಯುವ ನಿಧಿ, ಇಲ್ಲಿ ಎಷ್ಟು ಮಂದಿ ಡಿಗ್ರಿ ಹೋಲ್ಡರ್ ಇದ್ರಿ, ಯಾರಿಗೆ ತಿಂಗಳಿಗೆ ರೊಕ್ಕ ಹೊಂಟಾವ್ ಹೇಳ್ರಿ? 3,000 ರೂಪಾಯಿ ಹೊಂಟಾವ್ ಯಾರಿಗಾರ? ಒಬ್ರಿಗೆ ಹೊಂಟಿಲ್ಲ. ಏನು 2-3 ತಿಂಗಳು ಕೊಟ್ಟರು ಮುಗ್ದೋಯ್ತು. ಹಿಂಗಾಗಿ ಈ 5 ಗ್ಯಾರಂಟಿ, ಅದಕ್ಕೆ ಇವ್ರು ಗ್ಯಾರಂಟಿ ಕೊಟ್ಟು ಒಂದೇ ವರ್ಷದಲ್ಲಿ ಇವತ್ತು ಪಾರ್ಲಿಮೆಂಟ್ ಬಂತು. ಒಂದೇ ವರ್ಷದಲ್ಲಿ ಜನ ಇವರಿಗೆ ಮುಕ್ಕಿಸಿ ಮನೆ ಕೂಡಿಸಿದಾರೆ. 28ರಲ್ಲಿ ಬರೀ 9 ಸೀಟ್ ಬಂದಿದೆ ಇವ್ರದ್ದು. ಗೊತ್ತಾಯ್ತಾ? ಇವ್ರ ಗ್ಯಾರಂಟಿ ಸಕ್ಸಸ್ ಆಯ್ತಿತ್ತಂದ್ರ ಇವತ್ತಿನ ತನ ಪ್ರಜಾಪ್ರಭುತ್ವ ಎತ್ತಿಡಬೇಕು, ಡೆಮೋಕ್ರಸಿ ಎತ್ತಿಡಬೇಕು. ಸರ್ಕಾರ ಹಳ್ಳಿ ಲೆವೆಲ್ಗೆ ಬರಬೇಕು. ವಿಧಾನಸೌಧ ಅಲ್ಲಿರಬಾರ್ದು, ಹಳ್ಳಿಯಲ್ಲಿ ಇರಬೇಕು. ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಎಲೆಕ್ಷನ್ ಅಧಿಕಾರ ವಿಕೇಂದ್ರೀಕರಣ ಆಗಿ ಕೆಳಗಿನ ತನ ಬರಬೇಕು. ಸರ್ಕಾರ ಬಂದು 2.5 ವರ್ಷ ಆಯ್ತು, ಇನ್ನ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾಕೆ ಮಾಡ್ತಾ ಇಲ್ಲ ನೀವು? ಧೈರ್ಯ ಇಲ್ಲ ಇವ್ರ ಬಲ್ಲಿ. ಗ್ಯಾರಂಟಿಗಳ ಮ್ಯಾಗ ಇವರಿಗೆ ಭರೋಸಾ ಇಲ್ಲ. ಯಾಕ್ರಪ್ಪ ನೀವು 5-6 ತಿಂಗಳು ಸಾಕಿತ್ತು, ಮಾಡ್ರಿ ಎಲೆಕ್ಷನ್. ಯಾಕೆ ಮಾಡಲ್ಲ ಉಂಟ್ರಿ? ಯಾಕಂದ್ರೆ ಇವು ಎರಡೂ ಪಾರ್ಟಿ ಸೇರಿ ಭಾಳ ತಗಡ ಆಗ್ಯಾವ. ಮತ್ತು ನಮ್ಮ ಮನೆಗೆ ಕಳಿಸಿದ್ರೆ ಮತ್ತೆ ಮುಂದೆ ಭಾಳ ಪರೇಶಾನ್ ಆಗ್ತದೆ ಅಂತೇಳಿ ಇವರು ಎಂಜಾಯ್ ಮಾಡಲು ಹೊಂಟಾರ. ಮತ್ತು ಡೆಮೋಕ್ರಸಿ ಬಗ್ಗೆದಾಗ ಇವ್ರು ಮಾತಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹಿಡ್ದು ಇವ್ರು ಮಾತಾಡ್ತಾರ. ಸಂವಿಧಾನದಲ್ಲಿ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಇದೆ, ಮತ್ತಿದು 5 ವರ್ಷ ಯಾಕೆ? ಇದು ಈ ನಿಮ್ಮ ಸರ್ಕಾರ ಬಂದು 2.5 ವರ್ಷ ಮೇಲೆ ಆಯ್ತು, ಯಾಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ನೀವು ಹೇಳ್ರಿ? ಹಾಗಾಗಿ ಬಂಧುಗಳೇ, ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಅವ್ರ ಸರ್ಕಾರ ಬಿಡ್ರಿ, ಅವ್ರು ಯಾರು ಇರ್ತಾರ ಯಾರು ಹೋಯ್ತಾರ ಅವೆಲ್ಲ ನಾವು ತಲೆ ಕೆಡ್ಸ್ಕೊಂಬದ್ ಬೇಡ. ಆದರೆ ಇವತ್ತ ಅವ್ರ ವೈಫಲ್ಯತೆಗಳು ನಾವು ಜನರ ಮಧ್ಯದಲ್ಲಿ ಒಯ್ಬೇಕು. ಇವತ್ತು 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವುದಿದೆ ಹೇಳ್ರಿ? ನಾವೆಲ್ಲ ರೈತರ ಮಕ್ಕಳು. ಭಾರತ ದೇಶ, ಕರ್ನಾಟಕ 75% ರೈತರು. ಯಾವ್ದು ಗ್ಯಾರಂಟಿ ಇದೆ ಹೇಳ್ರಪ್ಪ? ನಮ್ಮ ಗಿರಾಕಿಗಳು ಅಲ್ಲಲ್ಲಿ ಇರ್ತಾವ. ರೈತರ ಗ್ಯಾರಂಟಿ ಯಾವುದಿದೆ ಹೇಳ್ರಪ್ಪ? ದೇಶದ ಬೆನ್ನೆಲುಬು, 2 ಬಾರಿ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಅವರು. 2 ಬಾರಿ ಸಾಲ ಮನ್ನಾ ಮಾಡಿದ್ರು, 2 ಬಾರಿ. ಮತ್ತು ವಿಶೇಷವಾಗಿ 2018ರಲ್ಲರ 25,000 ಕೋಟಿ. ನಾನೇ ಕೋಆಪರೇಟಿವ್ ಮಿನಿಸ್ಟರ್ ನಿಮ್ಮೆಲ್ಲ ಆಶೀರ್ವಾದದಿಂದ. ಉಮಾಕಾಂತ್ ನಾಗಮಾರಿಪೇಳಿ ಅವರು ಇದ್ದಾರೆ, ಅವ್ರ ಜಿಲ್ಲಾಧ್ಯಕ್ಷರು DCC ಬ್ಯಾಂಕಿಂದು. ಕಾಂಗ್ರೆಸ್ 50,000 ಮನ್ನಾ ಮಾಡಿದ್ದು ಬಿಟ್ಟು ಹೋದ್ರು. ಆ ದುಡ್ಡು ನಾವೇ ಕೊಟ್ಟೆವು ಸೂರ್ಯಕಾಂತ್ ಅವರೇ. 450 ಅಲ್ಲ, ಆ ಹಿಂದಿಂದು ಈಗಿಂದು 2 ಸೇರಿದ್ರೆ ಸುಮಾರು 800 ಚಿಲ್ಲರೆ ಕೋಟಿ ಏನದಲ್ಲ, ನಾವು ಬರೀ ಬೀದರ್ ಜಿಲ್ಲೆ ಮನ್ನಾ ಮಾಡಿದ್ದೆವು, ಬರೀ ಬೀದರ್ ಜಿಲ್ಲೆ. ಗೊತ್ತಾಯ್ತಾ? ರೈತರ ಬಗ್ಗೆ ಕಾಳಜಿ ನಮ್ಮ ಖೂಬಾ ಅವ್ರು ಹೇಳಿದ್ರು, BSSK ಏನದಲ್ಲ ಚಾಲು ಮಾಡ್ಬೇಕಂತ. ಖೂಬಾ ಅಂಜಬೇಡ, ಮತ್ತೆ ನಮ್ಮ ಸರ್ಕಾರ ಬರ್ತದ, ಮತ್ತೆ ನಾವೇ BSSK ಚಾಲು ಮಾಡ್ತೇವೆ, ಮತ್ತೆ ಯಾರು ಚಾಲು ಮಾಡಲ್ಲ. ಅದು ಬರ್ದಿಟ್ಕೊಂಡು ಎಲ್ಲರೂ ಮಾಡ್ಲಿ.
ಮೋಸ್ಟ್ ವೆಲ್ಕಮ್. ಇವತ್ತು ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಮ್ಮ ರೈತರ ಜೀವನಾಡಿ ಅದು. ಅಲ್ಲಿ ನೋಡ್ರಿ, ಮಂಡ್ಯದ ಶಾಸಕರು ಬಂದಾರ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಢಣ್ಣಗುಡೆಲ್ಲ ವರ್ಷಿಗೆ 50 ಕೋಟಿ ಕೊಟ್ಟು ಮಾತಾಡ್ಬೇಕಂತಾರ. ನಮ್ಮಲ್ಲಿ ಯಾಕೆ ಕೇಳಲ್ಲ ಹೊಂಟಿರಿ? ಕುಮಾರಸ್ವಾಮಿ ಅವರು ಇದ್ದಾಗ 20 ಕೋಟಿ ಕೊಟ್ಟು ನಾವು ಫ್ಯಾಕ್ಟ್ರಿ ಚಾಲು ಮಾಡಿಲ್ಲ. ನಾವು 20 ಕೋಟಿ ಕೊಟ್ಟು ಇವತ್ತು ರಾಜಶೇಖರ್ ಪಾಟೀಲ್ ಅದೇ ಕಾನ್ಸ್ಟಿಟ್ಯೂನ್ಸಿದು ಲೀಡರ್ ಇದಾರ. ಇಲ್ಲಿಂದ ಇನ್ಚಾರ್ಜ್ ಇಬ್ಬಿಬ್ಬರು ಮಂತ್ರಿಗಳಿದ್ದಾರೆ ರೈತರ ಪರವಾಗಿ. ಇವತ್ತು ನಾಳೆ ಬೆಳಿಗ್ಗೆ ಒಂದು 50 ಕೋಟಿ ಕೊಟ್ಟು ಫ್ಯಾಕ್ಟ್ರಿ ಚಾಲು ಮಾಡಿಸ್ರಿ. ಫ್ಯಾಕ್ಟ್ರಿ ಮಾರ್ಲಾಕ್ ಹೊಂಟಾರ ಅಂತೇಳಿ ನಾನು ಕೇಳಿದ್ದೀನಿ. ಲೀಸ್ ಕೊಡಬೇಕು ಅಂತೇಳಿ ಹೊರಟಾರ ಅಂತೇಳಿ ನಾನು ಕೇಳಿದ್ದೀನಿ. ಈ ಕೆಲಸ ಆಗಬಾರ್ದು. ನಿಮ್ಗಾಗಲಿಲ್ಲ ಬಿಟ್ಬಿಡಿ ಅದು. ಇವತ್ತು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಿದ್ದಾರ, ಅವ್ರ ಹತ್ರ ನಾನು ಕೋಆಪರೇಟಿವ್ ಮಿನಿಸ್ಟರ್, ಅವ್ರಿಗೆ ಕರೆಸ್ದೆ ನಾನು ಚೇಂಬರಿಗೆ. ಅಣ್ಣ, ನಾವು ಫ್ಯಾಕ್ಟ್ರಿ ಚಾಲು ಮಾಡೋದಿದೆ, 1 ವರ್ಷ ಸುಮ್ಮನೆ ಇರು, ನಾವು ದುಡ್ಡು ಕಟ್ಟಲ್ಲ, ರೈತರ ಪರವಾಗಿ ಫ್ಯಾಕ್ಟ್ರಿ ಚಾಲು ಮಾಡಿದ್ದೆವು. ಇವತ್ತು ಅವರು ಇವತ್ತಿನ ಮಾಡಿನಪ್ಲೆ ಬಂದು ಅಲ್ಲಿ ಕೀಲಿ ಹಾಕಿಲ್ಲ, ಹರಾಜು ಮಾಡಿಲ್ಲ ಅವರು. ನಾವು ಹೇಳಿದ ಸುಮ್ಮನೆ ಕುಂತು 1 ವರ್ಷ ಅವಕಾಶ ಕೊಟ್ಟರು, ಅದೇ ದುಡ್ಡಿನಿಂದ ನಾವು ಫ್ಯಾಕ್ಟ್ರಿ ಚಾಲು ಮಾಡಿದೆವು. ಇವತ್ತು ಇದರಲ್ಲಿ ಇತಿಹಾಸ ಇದೆ. ಅಂದ್ರೆ ನಾ ಯಾಕೆ ಹೇಳ್ತಾ ಇದ್ದೀನಿ, ಇಂಥ ದಿಟ್ಟ ನಿರ್ಧಾರಗಳು. ಇವತ್ತು ನಿಮಗೊಂದು ಮಾತು ಹೇಳ್ತೀನಿ, ಇವತ್ತು ಬೀದರು ಕರ್ನಾಟಕದ ಕಿರೀಟ ಇದು. ಅಷ್ಟೇ ಅಲ್ಲ, ಇವತ್ತು ಎಲ್ಲ ಕಡೆಯಿಂದ ಟೂರಿಸಂ ತಗೋರಿ ಟಾಪ್, ನಿಖಿಲ್ ಅವರೇ, ಹೆರಿಟೇಜ್ ತಗೋರಿ ಟಾಪ್, ಇಂಡಸ್ಟ್ರಿಯಲ್ ಏರಿಯಾ 82ದಾಗ ನಮ್ಮ ಇಡೀ ಸೌತ್ ಇಂಡಿಯಾದಾಗ ನೋ ಇಂಡಸ್ಟ್ರಿ ಡಿಸ್ಟ್ರಿಕ್ಟ್ ಅಂತೇಳಿ ಅನೌನ್ಸ್ ಮಾಡಿದ್ದು. ಕುಮಾರಸ್ವಾಮಿ ಅವರಿದ್ದಾಗ 15,000 ಜನರಿಗೆ ಇಲ್ಲಿ ನೌಕರಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಅವರು ಪ್ರಸ್ತಾವನೆ ಕೊಟ್ಟಿದ್ರು. ಹೀಗಾಗಿ ಎಲ್ಲ ದಿಶೆಯಲ್ಲಿ ನಾವು ಬಾರ್ಡರ್ ಏರಿಯಾದವರು. ಹೈದರಾಬಾದ್ ನಮಗೆ ಪಕ್ಕದಲ್ಲಿದೆ, ಸೋಲಾಪುರ ಪಕ್ಕದಲ್ಲಿದೆ, ಪುಣೆ ಪಕ್ಕದಲ್ಲಿದೆ. ಇದಕ್ಕೆ ನಾವು ಡೆವಲಪ್ ಮಾಡಬೇಕಾಯ್ತು ಅಂದ್ರ ಇಡೀ ಉತ್ತರ ಕರ್ನಾಟಕದಲ್ಲಿ ನಂಬರ್ 1 ಡಿಸ್ಟ್ರಿಕ್ಟ್ ಮಾಡ್ಬೋದು. ಅದು ಮುಂದೆ ಹಾಗೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ನಾನು ಹೇಳಕ್ ಬಯಸ್ತೀನಿ. ಇಂಥ ಒಂದು ಸಮಯ ಬರುತ್ತೆ. ಅದಕ್ಕೆ ಈ ಮಿಸ್ ಕಾಲ್ ಕೊಡೋ ಮುಖಾಂತರ ಈಗ ನಾವೇನು ಸದಸ್ಯತ್ವ ನೋಂದಣಿ ಮಾಡ್ಕೋತಾ ಇದ್ದೀವಿ. ಮೊನ್ನೆನೂ ನಾನು ಜೂಮ್ ಮೀಟಿಂಗ್ ಮುಖಾಂತರ ಇಡೀ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೇ ದಿವಸ ನನಗನ್ಸ್ಮಟ್ಟಿಗೆ ಒಂದು 2,000 ಮೇಲೆ ಆ ಮೀಟಿಂಗ್ನಲ್ಲಿ ಸದಸ್ಯತ್ವ ಆಗಿದೆ. ನಾ ಚಂದವ್ರಿಗೆ ಫೋನ್ ಮಾಡಿ ಕೇಳಿದ್ದೀನಿ. ಆಮೇಲೆ ಇನ್ನೂ ನಡೀತಾ ಇದೆ. ಹಾಗಾಗಿ ಇವತ್ತ ಏನಾಗ್ತದ ಮುಂದೆ, ಹೆಂಗಿಲ್ಲ, ಯಾರು ಬರ್ತಾರ ಯಾರಿಲ್ಲ ಎಂಬ ಚಿಂತೆ ನಾವು ಮಾಡೋದು ಬೇಕಾಗಿಲ್ಲ. ಇಂಥ ಭ್ರಷ್ಟ ಸರ್ಕಾರ, ಇಂಥ ಸರ್ಕಾರಗಳು ತಗೊಳ್ಬೇಕು, ಹೋಗ್ಬೇಕು. ಮತ್ತೆ ಹೊಸವೇನೋದಲ್ಲ, ರೈತರ ಪರವಾಗಿ ಜನರ ಪರವಾಗಿ ಸರ್ಕಾರಗಳು ಬರಬೇಕು. ಅದರಲ್ಲಿ ನೋಡಿ, ಮೊನ್ನೆ ದೇವೇಗೌಡರು ಒಂದು ಲೆಟರ್ ಬರೆದಿದ್ದಾರೆ ಪ್ರಧಾನಿಗಳಿಗೆ. ಗೋದಾವರಿ ನೀರು ಬಳಕೆಯಲ್ಲಿ ಇನ್ನೂ ಸಮರ್ಪಕವಾಗಿ ಇವತ್ತ ನಾವು ಯೋಚನೆ ಮಾಡಬೇಕು ಅಂತ. ಗೋದಾವರಿ ಯಾರಿಗೆ ಸೇರಿದ್ದು? ನಮಗೆ ಸೇರಿದ್ದು. ಗೋದಾವರಿ ಬೇಸನ್ ಕಂಪ್ಲೀಟ್ ನಮಗೆ ಸೇರಿದ್ದು. ನಮ್ಮ ಕೃಷ್ಣ ಬೇಸನ್ ನಮಗೆ ಬರೋದಿಲ್ಲ, ಗೊತ್ತಾಯ್ತಾ? ಇವತ್ತಿಗೂ 93 ವರ್ಷದಲ್ಲಿ ಒಬ್ಬರು ಮಾಜಿ ಪ್ರಧಾನಿಯಾಗಿ ಗೋದಾವರಿ ನೀರು ಬಗ್ಗೆದಾಗ ಚರ್ಚೆ ಮಾಡ್ತಾರ ಅಂತಂದ್ರೆ ಇವತ್ತು ನಮ್ಮ ಪುಣ್ಯ ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ, ನಮ್ಮ ಪುಣ್ಯ. ಅದಕ್ಕೆ ಇವತ್ತ ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದಾರ, ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಇನ್ನೂ ಏನೇನು ಬೇಕು, ನೀರಾವರಿ ಯೋಜನೆ ಆಗಲಿ ಬೇರೆ ಬೇರೆದಾಗಲಿ ಅವ್ರ ಕೈ ಹಿಡ್ದು ಮಾಡ್ಕೊಂಡು ಬರ್ತೀನಿ ಎಂಬ ಒಂದು ಮಾತೇನು ಹೇಳಿದಾರ. ಅದರಿಂದ ನಮಗೂ ಏನದಲ್ಲ, ಇವತ್ತು ಔರಾದ ತಾಲೂಕಿನಿಂದ ಎಷ್ಟೋ ಜನ ಲೀಡರ್ಸ್ ಬಂದಿದ್ದಾರೆ ಇಲ್ಲಿ. ಇವತ್ತಲ್ಲಿ ಹೋದರೆ ನಂಬಲ್ಲೆಲ್ಲ ಯಾವ ನೀರಾವರಿ, ನಿಖಿಲ್, ನಂಬಲ್ಲಿ ಯಾವ ನೀರಾವರಿ ನಿಮ್ಮ ಥರ ಮೈಸೂರು ಯಾವುದಾರ KRS ಡ್ಯಾಮು ಅಥವಾ ಆಲ್ಮಟ್ಟಿ ಡ್ಯಾಮ್, ಯಾವ ಡ್ಯಾಮ್ ಇದು ಒಂದಿರೋದು ಒಂದೇ ಡ್ಯಾಮು, ಅದು ಬರೀ ಕುಡಿಲಿಕ್ಕೆ ನೀರಿದೆ, ಕುಡಿಲಿಕ್ಕೆ ನೀರು. ನಂಬಲ್ಲಿ ಗ್ರೌಂಡ್ ಸೋರ್ಸ್ ಎಷ್ಟು ಚೆನ್ನಾಗಿದೆ, ಅದ್ರ ಮೇಲೆ ಏನದಲ್ಲ ಇವತ್ತು ನಮ್ಮ ನೀರಾವರಿ ನಡೀತಾ ಇದೆ.
ಹಾಗಾಗಿ ನಮ್ದೇನಿಲ್ಲಿ ನೀರು ಹರ್ಕೊಂಡು ತೆಲಂಗಾಣಕ್ಕೆ ಹೋಗ್ತಾ ಇದೆ, ಅವನ್ನ ನಾವು ನಿಲ್ಲಿಸ್ಕೊಂಡು ನಮ್ಮ ರೈತರಿಗೆ ಏನದ ಇನ್ನೂ ಹೆಚ್ಚಿನ ಸವಲತ್ತು ಕೊಡೋಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಅಂಥ ಕೆಲಸಕ್ಕೆ ಸನ್ಮಾನ್ಯ ದೇವೇಗೌಡರಾಗಲಿ, ಕುಮಾರಸ್ವಾಮಿಯವರಾಗಲಿ, ಇನ್ನೂ ಹಲವಾರು ನಾಯಕರಾಗಲಿ ಇದು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೇದು ಮಾಡೋಂಥ ಕೆಲಸ ಆಗುತ್ತೆ. ಹಾಗಾಗಿ ಇವತ್ತೇನು ನಿಖಿಲ್ ಕುಮಾರಸ್ವಾಮಿಯವರು ಇವತ್ತು ರಾಜ್ಯಾದ್ಯಂತ ಏನು ಒಂದು ಸದಸ್ಯತ್ವ ಆಗಲಿ, ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಮುಖಂಡರ ಮನೆಗೆ ಹೋಗೋದು ಎಲ್ಲ ಭಾಳ ಒಳ್ಳೆ ರೀತಿಯಿಂದ ನನಗೊಂದು ಸಂತೋಷ ಆಯಿತು. ನಾನು ಕುಮಾರಸ್ವಾಮಿಯವ್ರ ಕೂಡನೇ ಭಾಳ ಟೈಮ್ ಕಳೆದಿದ್ದೀನಿ, ಆದರೆ ಕುಮಾರಸ್ವಾಮಿಯವ್ರಿಗೆ ಭಾಳ ಪೇಷನ್ಸ್ ಇದೆ, ನನಗೂ ಅಷ್ಟಿಲ್ಲ. ಮೂರು ರಾತ್ರಿ 3 ಗಂಟೆಗೆ ಅಣ್ಣ ನಡಿ ಎಲ್ಲ ನಮ್ಮೂರ ಎಲ್ಲ ಹೋಗಿ ಮಲ್ಕೊಂಬಾರಂದ್ರೆ ಇರು ಬ್ರದರ್, 3 ಗಂಟೆಗೂ ಸಮಾಧಾನದಿಂದ ಅವ್ರಿಗೆ ಕೂಡಿಸಿ ಮಾತಾಡ್ತಾ ಇದ್ರು. ಆದ್ರೆ ನಿಖಿಲನ್ ಕೂಡ ಜೊತೆಯಲ್ಲಿ ಸ್ವಲ್ಪ ದಿವಸ ಆಯ್ತು ಇರ್ತಾ ಇದ್ದೀನಿ, ಈ ಮನ್ಸಿಗೂ ಸ್ವಲ್ಪ ಸಮಾಧಾನ ಬಂದಿದೆ, ಗೊತ್ತಾಯ್ತ. ಅದು ಒಂದು ಗಾಡ್ ಗಿಫ್ಟೇ ಇದೆ ಅವ್ರ ಮನೆ ತನಕ, ಗೊತ್ತಾಯ್ತು. ಹಾಗಾಗಿ ಇವತ್ತು ಭಾಳ ಒಳ್ಳೇದಿದೆ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ನಮ್ದು ಏನೇ ಗೈಡೆನ್ಸ್ ಆಗಲಿ ಇನ್ನೊಂದಾಗಲಿ ಇಡೀ ನಮ್ಮ ಟೀಮು, ನಮ್ಮ JDS ಒಂದು ಪ್ರಾದೇಶಿಕ ಪಕ್ಷ ಎಲ್ಲರೂ ಸೇರಿ ಇವತ್ತು ಭಾಳ ಒಳ್ಳೆ ರೀತಿಯಿಂದ ರಾಜ್ಯದಲ್ಲೆಲ್ಲ ಜನರ ಪರವಾಗಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡೋಣ. ಮತ್ತು ನಮ್ಮ ಪಕ್ಷದ ಸಂಘಟನೆ ಎಲ್ಲ ಮಾಡೋಣ. ನೀವೆಲ್ಲರೂ ಏನು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ, ತಮ್ಗೆಲ್ಲರಿಗೆ ಮತ್ತು ಸೂರ್ಯಕಾಂತ್ ಮತ್ತು ಅವರೆಲ್ಲ ಟೀಮಿಗೆ ನಾನು ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ. ಬಂಡೆಪ್ಪಣ್ಣವರ ಈಗ ನೇರವಾಗಿ ನಾವೆಲ್ಲ ಕಾಯ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿಯವರು ಇವತ್ತ ಈ ಸಮಾರಂಭಕ್ಕೆ ನಿಮ್ಮನ್ನೆಲ್ಲರ ಉದ್ದೇಶಿಸಿ ಮಾತಾಡಲಿಕ್ಕೆ ಡೈಸ್ ಮೇಲೆ ಬರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ. ನಮ್ಮ ಯುವ ರಾಜ್ಯಾಧ್ಯಕ್ಷರು ಎಲ್ಲ ನನ್ನ ಆತ್ಮೀಯ